construction of the college. Come in. ನಾವು ಬೋರ್ಡಿಂದ ಬರ್ತಾ ಇದ್ದೀವಿ. Okay. ಇನ್ನು ಮುಂದೆ ನೀವು ಈ ಪೊಸಿಷನ್ ಅಲ್ಲಿ ಕಂಟಿನ್ಯೂ ಆಗಾಗಿಲ್ಲ. What? ಏನು ಹೇಳ್ತಾ ಇದ್ದೀರಾ? ನಾನು ಈ ಕಾಲೇಜ್ ಹೆಡ್. ಅದು ಗೊತ್ತಿದ್ದೇ ಹೇಳ್ತಿರೋದು ಮೇಡಮ್. ನಿಮ್ಮ ಬಗ್ಗೆ ಬೋರ್ಡ್ ಚಾನ್ಸಲರ್ ಹತ್ರ ಕಂಪ್ಲೇಂಟ್ ಹೋಗಿದೆ. ಅದಕ್ಕೆ ನಿಮಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನಿಮ್ಮ ಎಕ್ಸಾಮ್ ಪೇಪರ್ ವಾಪಸ್ ಬಂದು ಅದರ ರಿಯಾಲಿಟಿ ಗೊತ್ತಾಗೋ ತನಕ ನೀವು ವರ್ಕ್ ಮಾಡೋ ಹಾಗಿಲ್ಲ. ಪ್ಲೀಸ್ ವಾಕ್ಔಟ್. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ. ಈ ಕಾಲೇಜ್ ಅಡ್ಮಿನಿಸ್ಟ್ರೇಟರ್ ಅನ್ನಪೂರ್ಣ ಮೇಡಮೇ ನನಗೆ ಈ ಪೋಸ್ಟ್ ಕೊಟ್ಟಿರೋದು. ನಿಮ್ಮ ಹತ್ರ ಯಾರೋ ಬಂದು ಕಂಪ್ಲೇಂಟ್ ಮಾಡಿದಕ್ಕೆ ನಾನು ವಾಕ್ಔಟ್ ಆಗ್ಬೇಕಾ? ಲುಕ್, ನನ್ನ ಬಗ್ಗೆ ನಿಮಗಿನ್ನ ಗೊತ್ತಿಲ್ಲ. ನಾನು ಮನ್ಸು ಮಾಡಿದ್ರೆ ನಿಮ್ ಕೆಲಸ ಹೋಗುತ್ತೆ. ಸೊ ಜಸ್ಟ್ ಲೀವ್. ಈಗ ಮಾತಾಡಿ ಮೇಡಮ್. ಒಬ್ಬ ಬೋರ್ಡ್ ಆಫೀಸರ್ ಜೊತೆ ಹೇಗೆ ಮಾತಾಡಬೇಕು ಅಂತ ನಿಮಗೆ ಗೊತ್ತಿಲ್ವಾ? ನೀವೇ ಹೇಳಿದ್ರಲ್ಲ ಅನ್ನಪೂರ್ಣ ಅವರು ನಿಮ್ಮನ್ನ ಈ ಪೊಸಿಷನ್ ಅಲ್ಲಿ ಕೂರಿಸಿದ್ದು ಅಂತ. ಅದೇ ಅನ್ನಪೂರ್ಣ ಅವರೇ ನಮಗೆ ಕಂಪ್ಲೇಂಟ್ ಮಾಡಿದ್ದು. ನೀವೀಗ ನಮ್ಮ ಆರ್ಡರ್ನ ಫಾಲೋ ಮಾಡಲೇಬೇಕು. ಇಲ್ಲ ಅಂದ್ರೆ ನಿಮ್ಮನ್ನ ಇವರು ವಿಚಾರಿಸ್ಕೋತಾರೆ. ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಜೊತೆ ತಪ್ಪಾಗಿ ನಡ್ಕೊಂಡಿದ್ದೀರಾ ಅಂತ ನಾನು ಕಂಪ್ಲೇಂಟ್ ಕೊಟ್ಟರೆ ನೀವು ಒಳಗಡೆ ಹೋಗ್ತೀರಾ? ಯೋಚನೆ ಮಾಡಿ. ಹೊರಗಡೆ ಹೋಗ್ತೀರಾ, ಒಳಗಡೆ ಹೋಗ್ತೀರಾ? ಗೊತ್ತಾಯ್ತು, ನನಗೆಲ್ಲ ಗೊತ್ತಾಗ್ತಿದೆ. ನೀವ್ ಎಲ್ರೂ ಋಷಿ ಕಂಬ್ಲಿ ಜೊತೆ ಸೇರ್ಕೊಂಡು ಈಗ ಆಡ್ತಿದ್ದೀರಲ್ಲ. ಆಡಿ ಆಡಿ. ಈ ಅನಿಕಾ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ನನ್ನ ಕಾಲೇಜಿಂದಾನೇ ನನ್ನನ್ನೇ ಆಚೆ ಹಾಕ್ತೀರಾ. ಯು ಗೈಸ್ ವಿಲ್ ಪೇ ಫಾರ್ ಇಟ್. ನಾನು ನಿಮ್ ಯಾರನ್ನೂ ಸುಮ್ಮನೆ ಬಿಡಲ್ಲ. ನಿಮ್ ಯೂನಿಫಾರ್ಮ್ ನ ತೆಗೆಸ್ತೀನಿ, ನೋಡ್ತಾ ಇರಿ. ಥ್ಯಾಂಕ್ಸ್ ಅಜ್ಜಿ, ನೀವು ಸೈನ್ ಮಾಡಿದ್ದಕ್ಕೆ. ನೀವು ಹೇಳಿದಕ್ಕೇನೆಯ ನಮ್ಗೆ ಈ ದಾರಿ ಗೊತ್ತಾಗಿದ್ದು. ಇಲ್ಲ ಅಂದ್ರೆ ನಮ್ಗೆ ಕೆಲಸ ಮಾಡಕ್ಕೆ ಆಯ್ತಿರ್ಲಿಲ್ಲ. ಅದು ನೀವು ಮಾಡಿರೋ ಒಳ್ಳೆ ಕೆಲಸ. ಅದಕ್ಕೆ ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ನೀವಿಬ್ಬರು ನಮ್ಮ ಕಾಲೇಜ್ನ ಉಳಿಸ್ಬಿಟ್ರಿ. ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಕಮಲಿ, ನೀನಂತ ಎಫಿಷಿಯಂಟ್ ಪ್ರಿನ್ಸಿಪಾಲ್ ಕೆಳಗಡೆ ಸ್ಟೂಡೆಂಟ್ಸ್ ಎಲ್ಲ ಅವ್ರ ಫ್ಯೂಚರ್ನ ಕಟ್ಕೋತಾ ಇದ್ದಾರೆ. ನನಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಮ್ಮ? ಈಗ ನಂಗೆ ತುಂಬ ನೆಮ್ಮದಿ ಅನಿಸ್ತಾ ಇದೆ.
ಬೇಬಿ ಯಾಕೆ ಇಷ್ಟು ಸಿಟ್ಟಲ್ಲಿ ಬರ್ತಿದ್ಯಾ? ಓ ಗಾಡ್ ಮಾಮ್, ಎಲ್ಲ ಸ್ಪಾಯ್ಲ್ ಆಗೋಯ್ತು. ಅಂದ್ರೆ ಆ ಕಮಲಿ ಮತ್ತೆ ರಿಷಿ ಇಬ್ರು ಸೇರ್ಕೊಂಡು ಬಾಡಿಗೆ ನನ್ ಮೇಲೆ ಕಂಪ್ಲೇಂಟ್ ಕೊಟ್ರು. ನನ್ನನ್ನ ಪ್ರಿನ್ಸಿಪಲ್ ಪೋಸ್ಟ್ ಇಂದ ಸಸ್ಪೆಂಡ್ ಮಾಡಿಸಿದ್ರು ಮಾಮ್. ಅದಕ್ಕೆ ಈ ಮುದ್ಕಿ ಕೂಡ ಸಪೋರ್ಟ್ ಮಾಡ್ತಿದ್ದಾಳೆ. ಹೌದಾ? ಎಸ್ ಮಾಮ್. ಸ್ಟಾಫ್ ಮುಂದೆ ಎಲ್ರೂ ಮುಂದೆ ನಂಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ನನ್ನ ಲೈಫ್ ಸ್ಪಾಯ್ಲ್ ಆಗ್ತಿದೆ. ಬೇಬಿ ಬೇಬಿ ಪ್ಲೀಸ್ ನೋಡು, ಅಳಬೇಡ ನೀನು ಪ್ಲೀಸ್. ಓಕೆ, ಅತ್ತೆ ಹತ್ರ ನಾನು ಮಾತಾಡ್ತೀನಿ. ಅಜ್ಜಿ, ತಪ್ಪು ಮಾಡ್ತಾ ಇದ್ದೀರಾ ಅಜ್ಜಿ. ನನ್ ಪಾಸ್ ಆಗಿರೋದನ್ನ ಸಹಿಸ್ಕೊಳಕ್ ಆಗದೆ ನೀವೆಲ್ಲ ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದೀರಾ. ದಿಸ್ ಇಸ್ ನಾಟ್ ಫೇರ್ ಅಟ್ ಆಲ್. ಬಾಯ್ ಮುಚ್ಚು ಅನಿಕಾ. ಈ ವಿಷಯದ ಬಗ್ಗೆ ಮಾತಾಡೋ ರೈಟ್ಸು ನಿನಗಿಲ್ಲ. ವಾಟ್? ಯಾಕೆ? ಯಾಕೆ ಅಂದ್ರೆ ನೀನ್ ಯಾವ ಹುಡುಗಿ ಹತ್ರ ಎಕ್ಸಾಮ್ ಬರ್ಸ್ತೀನಿ ಅಂತ ಕರ್ಕೊಂಡ್ ಬಂದಿದ್ಯೋ ಅವಳೇ ಎಲ್ಲ ಬಾಯ್ ಬಿಟ್ಟಿದ್ದಾಳೆ. ನಿನ್ ಯೋಗ್ಯತೆ ಏನು ಅಂತ ನನಗೆ ಮೊದಲಿಂದಾನೇ ಗೊತ್ತಿತ್ತು. ಈಗ ಎಲ್ರಿಗೂ ಗೊತ್ತಾಗೋ ಹಾಗೆ ನೀನೇ ಮಾಡ್ಕೊಂಡಿದ್ಯಾ ಅಷ್ಟೇ. ನಿನ್ ಪೇಪರ್ ಬರಲಿ, ಆಮೇಲೆ ಮಾತಾಡ್ತೀನಿ. ಅಲ್ಲ, ನೆಟ್ಟಿಗೆ ಒಂದು ಎಕ್ಸಾಮ್ ಬರೆಯೋಕ್ಕಾಗಲ್ಲ, ನಿನಗೆ ಪ್ರಿನ್ಸಿಪಾಲ್ ಪಟ್ಟ ಬೇಕಾ? ಅದು ಹೇಗೆ ನೀನು ಎಲ್ರಿಗೂ ಇನ್ಸ್ಪೈರ್ ಆಗ್ತೀಯಾ? ಅದು ಹೇಗೆ ಕಾಲೇಜ್ ನಡೆಸ್ತೀಯಾ? ಅತ್ತೆ, ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ ನೀವು. ಊರ್ಮಿಳ, ಇನ್ನು ನಾನು ಖಂಡಿತ ಸಾಯಿಸಲ್ಲ. ವಿದ್ಯೆಗೆ ಯಾವ ಅಡೆತಡೆನೂ ಇರಬಾರ್ದು. ಇಷ್ಟು ವರ್ಷ ನಮ್ಮ ಕಾಲೇಜ್ ಇನ್ಸ್ಟಿಟ್ಯೂಷನ್ ಸ್ಟೂಡೆಂಟ್ಸ್ ಫೇವರ್ ಆಗಿ ಕೆಲಸ ಮಾಡಿದೆ. ಆದ್ರೆ ಇವಳಿಗೆ ಅಧಿಕಾರ ಕೊಟ್ಟಾಗಿಂದ ನಮ್ಮ ಕಾಲೇಜ್ ಹೆಸರನ್ನೇ ಹಾಳು ಮಾಡಕ್ ನೋಡಿದಾಳೆ. ಮುಖ್ಯವಾಗಿ ಇವಳು ಆ ಪೊಸಿಷನ್ಗೆ ಅನ್ಫಿಟ್ ಅಷ್ಟೇ. ಕಷ್ಟಪಟ್ಟು ಬೆಳೆಸಿರೋ ಈ ಅನ್ನಪೂರ್ಣ ಇನ್ಸ್ಟಿಟ್ಯೂಷನ್ಸ್ಗೆ ಕೆಟ್ಟ ಹೆಸರು ಬರೋದಕ್ಕೆ ನಾನು ಖಂಡಿತ ಬಿಡೋದಿಲ್ಲ. ಇವತ್ತಿಂದ, ಈ ಕ್ಷಣದಿಂದ ಕಮಲಿನೇ ನಮ್ಮ ಕಾಲೇಜ್ ಪ್ರಿನ್ಸಿಪಲ್. ಇವತ್ತಿಂದ ಕಮಲಿನೇ ಎಲ್ಲ ನೋಡ್ಕೋತಾಳೆ, ಕಮಲಿನೇ ಎಲ್ಲ ರಿಪೋರ್ಟ್ ಮಾಡ್ತಾಳೆ. ಅಂಡರ್ಸ್ಟ್ಯಾಂಡ್? ಅಜ್ಜಿ, ಮಾತಾಡಬೇಡ. ನಿನ್ ರಿಸಲ್ಟ್ಸ್ ಏನು ಅಂತ ಗೊತ್ತಾಗೋವರೆಗೂ ನಿನ್ಗೆ ಯಾವ ರೈಟ್ಸು ಇಲ್ಲ. ಬಾಯಿ ಮುಚ್ಕೊಂಡಿರು. ಕಮಲಿ, ನಾನು ಈಗಲೇ ಪವರ್ಸ್ನ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಈಗಲೇ ಟೇಕ್ ಓವರ್ ಮಾಡು, ಓಕೆನಾ? ತಗೊಮ್ಮ. ಅಜ್ಜಿ, ಆಶೀರ್ವಾದ ಮಾಡಿ. ಎದ್ದೇಳಮ್ಮ. ನನ್ನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ. ನೀನು ಚೆನ್ನಾಗಿರು. ರಮೇಶ್, ಅನಿಕಾ ಪಾಸ್ ಆಗಿದ್ದು ಆಯ್ತು, ಅವಳ ಕೈಗೆ ಅಧಿಕಾರ ಬಂದಿದ್ದು ಆಯ್ತು, ಕಮಲಿನ ಕಾಲೇಜಿಂದ ಆಚೆ ಹಾಕಿದ್ದು ಆಯ್ತು. ಅದಾದ್ಮೇಲಿನ ಅಪ್ಡೇಟ್ಸ್ ಏನು ಅಂತಾನೂ ಸಿಕ್ಕಿಲ್ಲ ನಮಗೆ. ನಂಗೆ ಯಾಕೋ ಟೆನ್ಷನ್ ಆಗ್ತಿದೆ ರಮೇಶ್. ರಿಲ್ಯಾಕ್ಸ್ ಸಾರಾ, ಟೆನ್ಷನ್ ಮಾಡ್ಕೋಬೇಡ, ಏನೂ ಆಗಲ್ಲ. ಅಪ್ಪ, ಅನಿಕನ ಹಾಗೆಲ್ಲ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಅವಳು ಏನಾದ್ರೂ ಒಂದು ರಂಪ ಮಾಡೇ ಮಾಡ್ತಾಳೆ ಅನ್ಸ್ತಿದೆ. ಅವಳು ಬದಲಾಗಿದ್ದಾಳೆ ಅಂದ್ರೆ ನಂಗಂತೂ ನಂಬಕ್ಕೆ ಆಗ್ತಿಲ್ಲ. ರಚ್ಚು, ಅನಿಕಾ ಏನಾದ್ರೂ ಮಾಡ್ಲಿ, ಆದ್ರೆ ನಮ್ಮ ಕಮಲಿ ಒಳ್ಳೆ ಮನಸ್ಸು, ಒಳ್ಳೆಯವ್ರಿಗೆ ಒಳ್ಳೇದಾಗೇ ಆಗುತ್ತೆ. ನೋಡು
ನೋಡಿದ್ರೆ ನಾನು ಹೇಳಿದ ಸತ್ಯ. ರಚು, ಕಮಲಿ ರಿಷಿನೇ ಇರಬೇಕು, ಹೋಗಿ ನೋಡು. ಓಹ್, ನೀವಿಬ್ರೆ ಬಂದ್ರಾ? 100 ವರ್ಷ ಆಯ್ಸು, ಇಷ್ಟೊತ್ತು ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಬನ್ನಿ. ಕಮಲಿ, ರಿಷಿ, ಕಾಲೇಜಲ್ಲಿ ಏನಾಯ್ತು ಏನೋ ಅಂತ ಟೆನ್ಷನ್ ಅಲ್ಲಿದ್ವಿ. ಏನಾಯ್ತು ಹೇಳಿ. ಅಯ್ಯೋ ದೇವ್ರೆ, ಏನು ಹೀಗೆ ನಗ್ತಿದ್ದೀರಾ? ಏನಾಯ್ತು? ಅಪ್ಪ, ಇವತ್ತು ಕಾಲೇಜಲ್ಲಿ ಇನ್ ಮುಂದೆ ಈ ಚೇರ್, ಕಾಲೇಜ್ ಅಧಿಕಾರ, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ನಂದು. ಅಂದ್ರೆ ಈ ಅನಿಕಾ ಮಹಾಜನ್ದು. ನೀವಿಬ್ರು ಗೆಟ್ ದ ಹೆಲ್ ಔಟ್. ಇವಳಿಗೆ ಅಧಿಕಾರ ಕೊಟ್ಟಾಗಿಂದ ನಮ್ ಕಾಲೇಜ್ ಹೆಸರನ್ನೇ ಹಾಳು ಮಾಡಕ್ ನೋಡಿದಾಳೆ. ಮುಖ್ಯವಾಗಿ ಇವಳು ಆ ಪೊಸಿಷನ್ಗೆ ಅನ್ಫಿಟ್ ಅಷ್ಟೇ. ಅಜ್ಜಿ, ಮಾತಾಡ್ಬೇಡ. ನಿನ್ ರಿಸಲ್ಟ್ಸ್ ಏನು ಅಂತ ಗೊತ್ತಾಗೋವರೆಗೂ ನಿನ್ಗೆ ಯಾವ ರೈಟ್ಸು ಇಲ್ಲ. ಬಾಯಿ ಮುಚ್ಕೊಂಡಿರು. ಇಷ್ಟೆಲ್ಲ ನಡೀತಾ? ಅಮ್ಮ, ನಾನು ಹೇಳಲಿಲ್ವಾ ಅವಳು ಹೀಗೆ ಏನಾದರೂ ಒಂದು ಮಾಡಿರ್ತಾಳೆ ಅಂತ? ಅನಿಕಾ ಇಷ್ಟು ಚೀಪ್ ಲೆವೆಲ್ಗೆ ಇಳಿತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲಮ್ಮ. ನಾವು ಈ ವಿಷಯನೆಲ್ಲ ಅಜ್ಜಿ ಹತ್ರ ಹೇಳಿದಾಗ ಅಜ್ಜಿ ನಮಗೊಂದು ಸೂಪರ್ ಐಡಿಯಾ ಕೊಟ್ಟರು. ಇನ್ನು ಅನಿಕಾ ಈ ಎಕ್ಸಾಮ್ ಬರೆದು ಅವಳು ಪಾಸ್ ಆಗೋವರೆಗೂ ಅವಳು ಆ ಸೀಟ್ನಾಗೆ ಕೂರೋ ಹಂಗಿಲ್ಲ. ಇವಾಗ ಅವಳನ್ನ ಕಾಲೇಜಿಂದ ಹೊರ್ಗೆ ಹಾಕವ್ರೆ. ಅವಳ ಕೈಯಾಗೆ ಯಾವ ಪವರು ಇಲ್ಲ. ನೋಡಿದ್ರ, ಕಮಲಿ ಕಡೆಗೂ ಅನ್ಯಾಯ ಆಗಲಿಲ್ಲ. ಮಾವಯ್ಯ, ನನ್ಗೆ ಅನ್ಯಾಯ ಆಗ್ತಿತ್ತೋ ಬಿಡ್ತಿತ್ತೋ, ಆದ್ರೆ ಆ ಅನಿಕನ್ ಕೈಯಾಗೆ ಅಧಿಕಾರ ಇದ್ದಿದ್ರೆ ನಮ್ಮ ಕಾಲೇಜ್ನಾಗ ಓದ್ತಿರೋ ಎಲ್ಲಾ ಸ್ಟೂಡೆಂಟ್ಸ್ ಭವಿಷ್ಯ ಹಾಳಾಗ್ತಿತ್ತು ಮಾವಯ್ಯ. ಅದ್ಯಾವ್ರೆ ಅದನ್ನ ತಪ್ಪಿಸ್ತಾ ಅನಿಸ್ತೈತೆ. ಆದ್ರೂ ಅನಿಕಾ ಈ ತರ ಎಲ್ಲ ಮಾಡಿದಾಳೆ ಅಂದ್ರೆ ನನಗೆ ನಂಬೋದಿಕ್ಕೆ ಆಗ್ತಾ ಇಲ್ಲ. ಈಗ ಅವಳ ಮಾತು ಯಾಕೆ? ನನಗೆ ಅವಳ ಹೆಸರು ಕೇಳಿದ್ರೇ ತುಂಬ ಇರಿಟೇಟ್ ಆಗುತ್ತೆ. ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಫಸ್ಟು ಕಮಲಿ ಅವ್ರಿಗೆ ವಿಶ್ ಮಾಡಿ. ಇನ್ನು ಮುಂದೆ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ನ ಕಮಲಿ ಅವ್ರು ನೋಡ್ಕೊತಾರೆ ಅಂತ ಅಜ್ಜಿ ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಇದೆಲ್ಲ ಖುಷಿ ಪಡೋ ವಿಚಾರ. ಕಮಲಿ ಅವ್ರು ಫಸ್ಟ್ ವಿಶ್ ಮಾಡಿ. ಕಂಗ್ರಾಟ್ಸ್ ಕಮಲಿ. ಇಷ್ಟು ದಿನ ಅಧಿಕಾರ ನಿನ್ ಕೈಲಿದ್ರು ಇವತ್ತೊಂಥರ ಸೋತು ಗೆದ್ದು ಮತ್ತೆ ಆ ಸ್ಥಾನ ನಿನ್ಗೆ ಸೇರಿದೆ. ಇಡೀ ಕಾಲೇಜ್ನ ಹ್ಯಾಂಡಲ್ ಮಾಡೋಂಥ ಎಬಿಲಿಟಿ, ಕಾಲೇಜ್ನ ಪ್ರತಿಯೊಂದು ಕೆಲಸನೂ ಸರಿಯಾಗಿ ನಿಭಾಯಿಸೋಂಥ ಕೆಪಾಸಿಟಿ ಇರೋದು ನನ್ನ ಸೊಸೆಗೆ ಮಾತ್ರ. ಆ ಸ್ಥಾನದಲ್ಲಿ ಅನಿಕಾಗಿಂತ ನೀನಿದ್ರೇನೆ ಒಳ್ಳೇದು. ಆ ಸ್ಥಾನಕ್ಕೂ ಬೆಲೆ ಬರುತ್ತೆ, ನಮಗೂ ನೆಮ್ಮದಿ. ಕಾಲೇಜ್ನ ಪ್ರತಿಯೊಬ್ಬ ಸ್ಟೂಡೆಂಟು ನಿನ್ನನ್ನು ನೋಡಿ ಇನ್ಸ್ಪೈರ್ ಆಗಬೇಕು. ಆ ರೀತಿ ಕೆಲಸ ಮಾಡು. ಇಷ್ಟು ದಿನ ನೀನು ಕೆಲಸ ಮಾಡ್ತಿದ್ಯಲ್ಲ, ಅದಕ್ಕಿಂತ ಚೆನ್ನಾಗಿ ಅಧಿಕಾರದ ಜವಾಬ್ದಾರಿನ ನಿಭಾಯಿಸು. ಅತ್ತಮ್ಮ, ಅಜ್ಜಿ, ನೀವೆಲ್ಲರೂ ನನ್ನ ಮ್ಯಾಕಿಟ್ಟಿರೋ ನಂಬಿಕೆನ ನಾನು ಯಾವತ್ತಿಗೂ ಉಳಿಸ್ಕೊಂತೀನಿ. ಸ್ಟೂಡೆಂಟ್ಸ್ಗೆ, ಕಾಲೇಜ್ಗೆ ಮೋಸ ಆಗದಿರೋ ಥರ ನಾನು ನೋಡ್ಕೋತೀನಿ ಅತ್ತಮ್ಮ. ಕಂಗ್ರ್ಯಾಚುಲೇಷನ್ಸ್ ಕಮಲಿ. ಥ್ಯಾಂಕ್ಸ್ ರಚನಾ. ಕಂಗ್ರಾಟ್ಸ್ ಕಮಲಿ. ಆ ಸ್ಥಾನದಲ್ಲಿ ಒಳ್ಳೆ ಕೆಲಸ ಮಾಡಿ ಕಾಲೇಜ್ಗೂ ಒಳ್ಳೆ ಹೆಸರು ತರಬೇಕು. ನಮಗೂ ನಮ್ಮ ಕಮಲಿ ಅಂದರೆ ಹೆಮ್ಮೆ ಅನಿಸ್ಬೇಕು. ಹಾಗೆ ಮಾಡಬೇಕು. ನಿಮ್ಮಂಥ ಹಿರಿಯರ ಆಶೀರ್ವಾದ ಸಿಕ್ಕಿದ್ರೇನೆಯ ನಾನು ಎತ್ತರಕ್ಕೆ ಏರಕ್ಕೆ ಸಾಧ್ಯ. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ. ಈ ಖುಷಿಲಿ ಸ್ವೀಟ್ ತಿನ್ಬೇಕು. ರಿಷಿ, ನೀನು ಬರ್ತಾ ಸ್ವೀಟ್ ತರ್ಲಿಲ್ವಾ? ಸರಿ, ಇವಾಗ ಹೋಗಿ ತಗೊಂಡ್ ಬಾ. ಅಯ್ಯೋ ಅತ್ತಮ್ಮ, ಬೇಡ, ನಾನೇ ಹೋಗಿ ಮಾಡ್ಕೊಂಬತ್ತೀನಿ. ಯಾಕೆ? ತರ್ಲಿ ಬಿಡು. ಅತ್ತೆಮ್ಮ,
ನೀವೆಲ್ಲರೂ ಒಂದು 5 ನಿಮಿಷ ಮಾತಾಡ್ತಾ ಕುಂತೀರಿ, ನಾನು ಹೋಗಿ ಮಾಡ್ಕೊಂಬರ್ತೀನಿ. ಅಲ್ಲಮ್ಮ ಕಮ್ಲಿ, ನೀನು ಆಚೆನೂ ಕೆಲಸ ಮಾಡ್ತೀಯಾ, ಮನೆಗೆ ಬಂದ್ಮೇಲೂ ಇಷ್ಟೆಲ್ಲ ಕೆಲಸ ಮಾಡ್ತೀಯಾ. ಕಾಲೇಜಿಂದ ಬಂದ್ಮೇಲೆ ನಿನಗೆ ಸುಸ್ತಾಗಿರತ್ತೆ. ಅಡುಗೆ ಕೆಲಸ ಮಾಡೋದು ಕಿರಿಕಿರಿ ಅನ್ಸಲ್ವಾ ನಿನಗೆ? ಒಂದು ಕೆಲಸ ಮಾಡೋಣ, ಒಂದು ಕುಕ್ನ ಅಪಾಯಿಂಟ್ ಮಾಡ್ಕೊಳ್ಳೋಣ. ಅಯ್ಯೋ ಅತ್ತೆಮ್ಮ, ಅದೆಲ್ಲ ಯಾವುದು ಬೇಡ. ಯಾವ ಕುಕ್ನ ಅಪಾಯಿಂಟ್ ಮಾಡೋದು ಬೇಡ. ನಮ್ಮನೆಯವ್ರಿಗೆ ನಾನು ಅಡುಗೆ ಮಾಡಿ ಬಡ್ಸೋದ್ರಲ್ಲಿ ಸಿಗೋ ಖುಷಿ ಇನ್ನೆಲ್ಲೂ ಸಿಗೋಕ್ಕಿಲ್ಲ ಅತ್ತೆಮ್ಮ. ಅದು ನನ್ನ ಡಿಪಾರ್ಟ್ಮೆಂಟು, ಹಂಗೆಲ್ಲ ನಾನು ಯಾರಿಗೂ ಬಿಟ್ಕೊಡಕ್ಕಿಲ್ಲ. ಓ, ಆಚೆನೂ ನಿಂದೆ ಅಧಿಕಾರ, ಮನೇಲೂ ನಿಂದೆ ಅಧಿಕಾರನಾ? ಅತ್ತೆಮ್ಮ, ಈ ಮನೆಯಾಗೆ ಎಲ್ಲ ಅಧಿಕಾರ ನಿಮ್ದೆಯ. ನೀವೇ ಬಾಸು, ಆದ್ರೆ ಅಡ್ಗೆ ಮನೆಯಾಗ ಮಾತ್ರ ನಾನೇ ಬಾಸು. ಅದು ನನ್ನ ರಾಜ್ಯಭಾರ. ಸದ್ಯ ಕಮಲಿ ಬಾಸ್ ಆಗಿದ್ದಕ್ಕೆ ನಾವೆಲ್ಲ ಬಚಾವ್. ಇಲ್ಲ ಅಂದಿದ್ರೆ ಇಲ್ಲ ಅಂತಿದ್ರೆ ಅಂದ್ರೆ ಅದು ಕಮಲಿ ಅಡುಗೆ ಬೇಗ ಮಾಡ್ತಾಳೆ, ಚೆನ್ನಾಗೂ ಮಾಡ್ತಾಳೆ, ರುಚಿಯಾಗೂ ಇರುತ್ತೆ. ಅದೇ ಸತ್ಯನೇ ಅಲ್ವಾ? ಪರವಾಗಿಲ್ಲ ಬಿಡಿ. ನನಗೆ ಬರ್ತಿರೋ ಸಿಟ್ಟಿಗೆ ಕಮಲಿ ಕೆಣ್ಣಿಗೆ ಪಟ ಪಟ ಅಂತ ನಾವು ಬಾಸ್ ಬಿಡೋಣ ಅನ್ಸ್ತಿದ್ವಿ. ಅಲ್ಲ, ನಾವು ಎಷ್ಟೆಲ್ಲ ಎಫರ್ಟ್ ಹಾಕಿದ್ವಿ, ಪೇಪರ್ನ ಬೇರೆಯವ್ರ ಕೈಯಲ್ಲಿ ಬರ್ಸಿದ್ವಿ, ಕೊನೆಗೆ ಪೇಪರ್ನ ಎಕ್ಸ್ಚೇಂಜ್ ಮಾಡಿದ್ವಿ. ಇಷ್ಟೆಲ್ಲ ಮಾಡಿದ್ರು ನಮ್ಮನ್ನ ಬರೀ ಕೈಯಲ್ಲಿ ಕಳಿಸ್ಬಿಟ್ಲಲ್ಲ ಅವಳನ್ನ. ಹಲೋ, ನನ್ಗೆ ಇಷ್ಟು ಸಿಟ್ಟು ಬಂದಿದೆ, ಮೈಯೆಲ್ಲ ಕುದೀತಿದೆ. ನೀನ್ ನೋಡಿದ್ರೆ ಅವಳು ಒಂದ್ ಮಾತು ಬೈತಾ ಇಲ್ಲ. ಮಾಮ್, ನನಗೂ ಕೋಪ ಬರ್ತಿದೆ, ಬಟ್ ನಾನು ಕಂಟ್ರೋಲ್ ಮಾಡ್ಕೋತಿದ್ದೀನಿ ಅಷ್ಟೇ. ನೀವೀಗ ಆಗಿರೋದ್ರ ಬಗ್ಗೆ ಟೆನ್ಷನ್ ಮಾಡ್ಕೋತಿದ್ದೀರಾ, ಬಟ್ ನಾನು ಮುಂದೆ ಆಗ್ಬೇಕಾಗಿರೋ ವಿಷಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀನಿ ಮಾಮ್. ಓ ಬೇಬಿ, ನನ್ಗಾಗ್ಲೇ ತಲೆ ಚಿಟ್ಟು ಹಿಡಿದಿದೆ. ನೀನೇನ್ ಹೇಳ್ತಿದ್ಯೋ ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀಯಾ? ಆ ಅಂಬಿ ಬಂದಾಗಿಂದ ಒಂದ್ಸಲ ಸಿಕ್ಕಿದ್ ಬಿಟ್ರೆ ಮತ್ತೆ ಸಿಗ್ಲೇ ಇಲ್ಲ. ಈಗ ನಾವ್ ಅಂಬಿನ ಕಮಲಿ ಮೇಲೆ ಚೂ ಬಿಟ್ರೆ, ಅವಳನ್ನ ಚೂ ಬಿಟ್ರೆ ಹೇಳ್ತೀನಿ ಮಾಮ್, ಎಲ್ಲ ಹೇಳ್ತೀನಿ. ಬಟ್ ಬಿಫೋರ್ ದ್ಯಾಟ್ ಒನ್ ಇಂಪಾರ್ಟೆಂಟ್ ವರ್ಕ್ ಇದೆ. ಈಗ ನಾನು ಅಂಬಿಗೆ ಕಾಲ್ ಮಾಡ್ತೀನಿ. ನಾನು ಮಾತಾಡೋದನ್ನೆಲ್ಲ ನೀವು ಕೇಳಿಸ್ಕೊಳ್ಳಿ, ಓಕೆ? ಯಾರ್ದಿದು ಹೊಸ ಫೋನು? ಅತ್ತೆಮ್ಮ, ಅದು ಮಾ, ಇದು ಕಾಲೇಜ್ ಪರ್ಪಸ್ಗೆ ಅಂತ ಕಾಲೇಜ್ ಅವರೇ ಕೊಟ್ಟಿರೋ ನಂಬರ್. ಅದನ್ನ ಯೂಸ್ ಮಾಡೋದಕ್ಕೆ ನಾನು ಹೊಸ ಫೋನ್ ಕೊಡ್ಸಿದ್ದೀನಿ ಅಷ್ಟೇ. ಓ ಹೌದಾ? ಅತ್ತೆಮ್ಮ, ಒಂದು ನಿಮಿಷ. ಹೇಳ ನಿಕಾ, ಏನ್ ಫೋನ್ ಮಾಡ್ಬಿಟ್ಟಿದ್ಯಾ? ಏನ್ ವಿಷಯ? ಅಂಬಿ, ನಾನು ನಿನ್ನನ್ನ ಮೀಟ್ ಮಾಡಬೇಕು. ಸಿಗ್ತೀಯಾ ಇವತ್ತು? ನೋಡೋ ನಿಕಾ, ನಿನ್ಗೂ ನನ್ಗೂ ಮಾತಾಡೋಂಥದ್ದು ಏನೂ ಇಲ್ಲ. ನೀನ್ ಹಿಂಗೆ ಫೋನ್ ಮಾಡಿ ಕರೆದಾಗೆಲ್ಲ ನನಗೆ ಬರೋಕ್ಕಾಗಲ್ಲ.
ನನಗೆ ಬೇಕು ಅನ್ಸಿದಾಗ ನಾನೇ ನಿನಗೆ ಫೋನ್ ಮಾಡಿ ಕರಿತೀನಿ, ಆವಾಗ ಬೇಕಾದ್ರೆ ಮೀಟ್ ಆಗೋಣ. ಪದೇ ಪದೇ ಹಿಂಗೆ ಫೋನ್ ಮಾಡಿ ಕರಿಬೇಡ, ಇಡು ಫೋನು.